ಹಾಯ್ ವಿವರ್ಸ್, ಮತ್ತೆ ಎಕ್ಸೆಲ್ ಬೇಸಿಕ್ ಟ್ಯೂಟೋರಿಯಲ್ಸ್ ಕನ್ನಡ ಟ್ಯೂಟೋರಿಯಲ್ಸ್ಗೆ ನಿಮಗೆ ಸ್ವಾಗತ. ಯೂಟ್ಯೂಬಲ್ಲಿ ಬೇಸಿಕ್ ಟ್ಯೂಟೋರಿಯಲ್ಸ್ ಫೈರ್ ಅಂತ ಟೈಪ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳು ನೀವು ಸಹ ನಿಮಗೆ ಸಿಗೋ ಥರ ಮಾಡ್ಕೊಳ್ಬೋದು. ಮತ್ತು ನಿಮ್ಮ ಮೇಲ್ಗೆ ಅಪ್ಡೇಟ್ ಸಹ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ನೀವು ಫೇಸ್ಬುಕ್ಕಲ್ಲಿ facebook.com/Excel Basics ಅಂತ ಟೈಪ್ ಮಾಡಿ ಲೈಕ್ ಮಾಡೋದ್ರ ಮೂಲಕ ಸಹ ಎಲ್ಲ ವೀಡಿಯೋಸು ನಿಮಗೆ ಸಿಗೋ ಥರ ಮಾಡ್ಬೋದು. ಮತ್ತು ನಮ್ಮ ವೆಬ್ಸೈಟ್ ಇದೆ www.excelbasics.in ಅನ್ನೋ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಿಮಗೆ ಬೇಕಾಗಿರೋಂಥ ಎಲ್ಲ ಫಾರ್ಮುಲಾಸು ಮತ್ತು ಫಂಕ್ಷನ್ಸು ಸಿಗುತ್ತೆ. ಅದರಲ್ಲಿ ನಿಮಗೆ ಡೌನ್ಲೋಡಬಲ್ ಎಕ್ಸಾಂಪಲ್ ಸಹ ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸಹ ನಿಮ್ಗೆ ಅನುಕೂಲ ಆಗುತ್ತೆ. ಓಕೆ ವಿವರ್ಸ್, ತುಂಬ ದಿನಗಳ ನಂತರ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ ಫಾರ್ ಡಿಲೇ. ಇವತ್ತಿನ ವಿಡಿಯೋದಲ್ಲಿ ನಾವು ನಾರ್ಮಲಿ ನಾವು ಲಾಸ್ಟು ಎಲ್ಲ ರಿಬ್ಬನ್ಸ್ ಬಗ್ಗೆ ವಿಡಿಯೋ ಮಾಡಿ ಅದನ್ನು ಫುಲ್ಫಿಲ್ ಮಾಡಿದ್ದೀವಿ, ಅಂದರೆ ಫುಲ್ ಚಾಪ್ಟರ್ ಕ್ಲೋಸ್ ಮಾಡಿದ್ದೀವಿ. ಈಗ ಒಂದೊಂದೇ ಫಾರ್ಮುಲಾ ಸಹ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್ ಇಫ್ ಎನ್ ಆಯಿತು, ಇಫ್ ಎರರ್ ಆಯಿತು. ಸೊ ಈಗ ಅದರಲ್ಲಿ ನೆಕ್ಸ್ಟ್ ಅಂದರೆ ತುಂಬ ಜನ ನನಗೆ ಹೇಳ್ತಿರೋದು ಪೈವಟ್ ಟೇಬಲಲ್ಲಿ ಲೇಬಲ್ ತಾನಾಗ್ತಾನೆ ಯಾವ ಥರ ಫಿಲ್ ಮಾಡ್ಕೊಳ್ಳೋದು ಅಂತ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವಿವರ್ಸ್. ಇಲ್ಲೊಂದು ಶೀಟ್ ಇದೆ, ಇದೊಂದು ಡೇಟಾ ಇದೆ ಅಂತ ತಿಳ್ಕೊಳ್ಳಿ. ಇದು ಒಂಥರ ಸುಮ್ಮನೆ ಸ್ಯಾಂಪಲ್ ಡೇಟಾ. ಇಲ್ಲಿ ವೀಕ್ ಡೇಸ್ ಇದೆ, ಮಂಡೇ, ಥರ್ಸ್ಡೇ, ಮತ್ತು ಇದರಲ್ಲಿ ಈ ಡೈಲಿ ಡೇಟಾ, ಈ ಗ್ಯಾಪಲ್ಲಿ ಏನಿದೆ ಅಂತ. ಸುಮ್ಮನೆ ಒಂದು ಸ್ಯಾಂಪಲ್ ಡೇಟಾ, ಇದನ್ನೇ ಕನ್ಸಿಡರ್ ಮಾಡೋಕೆ ಹೋಗ್ಬೇಡಿ. ಸೊ ಇದ್ರ ಮುಂದೆನೇ ಯಾವ ಥರ ಮಾಡೋದು ಅನ್ನೋದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇದರಲ್ಲಿ ಪೈವಟ್ ಟೇಬಲ್ ಹಾಕೋದು ನಿಮ್ಗೆ ಗೊತ್ತಿದೆ. ಸೊ ಪೈವಟ್ ಟೇಬಲ್ ಹಾಕಿದ್ದೀನಿ. ಓಕೆ, ಇದರಲ್ಲಿ ನನಗೆ ಫಸ್ಟ್ ಏನು ಬೇಕು, ವೀಕ್ಲಿ, ಡೈಲಿ ಮತ್ತು ಎವ್ರಿ ಮಂತದು ಸೇಲ್ಸ್ ಬೇಕು. ಸೊ ಈ ಥರ ಫಾರ್ಮುಲಾ ಹಾಕಿದ್ದೀನಿ. ಇದು ನಾನು ಡಿಸ್ಪ್ಲೇ ಅಂತ ತೊಗೊಂಡ್ಬಿಟ್ಟು ಕ್ಲಾಸಿಕ್ ಪೈವಟ್ ಟೇಬಲ್ ಥರ ಮಾಡ್ತೀನಿ, ಅಂದರೆ 2007ಗೆ 3ಗೆ ಅನುಕೂಲ ಆಗೋ ಥರ. ಸೊ ನಾನು ಈಗ ತುಂಬ ಜನ ಕೇಳಿದ್ರು, ಈ ಮಂಡೇ ಅನ್ನೋದು ಆಟೋಮೆಟಿಕಲಿ ಇಲ್ಲಿವರೆಗೂ ಬರಬೇಕು, ಥರ್ಸ್ಡೇ ಅನ್ನೋದು ಇಲ್ಲಿವರೆಗೂ ತಾನೇ ಬರಬೇಕು. ಇಲ್ಲಾಂದರೆ ನೀವು ಇದನ್ನು ಕಾಪಿ ಪೇಸ್ಟ್ ಮಾಡಿ ಬೇರೆ ಶೀಟ್ಗೆ ಹಾಕ್ಕೊಂಡು ಆ ನಂತರ ಅದನ್ನು ನೀವು ಕಾಪಿ ಪೇಸ್ಟ್ ಮಾಡಬೇಕು. ಇದು ಸ್ವಲ್ಪ ಟೈಮ್ ತೊಗೊಳ್ಳೋ ಅಂಥ ವಿಚಾರ. ಸೊ ಇದು ಸ್ವಲ್ಪ ಡೇಟಾ ಇದ್ದರೆ ಮಾಡ್ಬೋದು, ಅದೇ ತುಂಬಾ ಡೇಟಾ ಇದ್ದಾಗ ನಮಗೆ ಇದು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ವಿವರ್ಸ್. ಸೊ ಹಾಗಾಗಿ ನಾವು ಇದರಲ್ಲಿ ಒಂದು ಆಪ್ಷನ್ ಇದೆ ಪೈವಟ್ ಟೇಬಲಲ್ಲಿ. ನೀವು ಇಲ್ಲಿ ಬೇರೆ ಕಡೆ ಕ್ಲಿಕ್ ಮಾಡಿದ್ರೆ ಬರೋಲ್ಲ, ಪೈವಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲಾದರೂ ಸರಿ ಅನಲೈಸ್ ಅಂತ ಒಂದು ಡೇಟಾ ಬರುತ್ತೆ, ಡಿಸೈನ್ ಅಂತ ಒಂದು ಡೇಟಾ ಬರುತ್ತೆ. ಡಿಸೈನಿಗೆ ಬನ್ನಿ, ಇದರಲ್ಲಿ ಗ್ರ್ಯಾಂಡ್ ಟೋಟಲ್ಸ್ ಇದೆ. ಇಲ್ಲಿ ನೀವು ನೋಡ್ಕೊಬೋದು, ನೀವು ಇನ್ನೂ ಅಡಿಷ್ನಲ್ ಆಪ್ಷನ್ಸ್ ಸಹ ನಿಮಗೆ ಸಿಗುತ್ತೆ. ನೀವು ಯಾವ್ದು ಬೇಕಾದ್ರೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಗೆ ಹೆಂಗೆ ಬೇಕೋ ಅದು ಮಾಡ್ಕೊಬೋದು. ನೋಡಿ ಇಲ್ಲಿ ರಿಪೀಟ್ ಆಲ್ ಐಟಮ್ ಲೇಬಲ್ಸ್. ಈಗ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ, ಆಟೋಮೆಟಿಕಾಗಿ ನೋಡಿ ತನ್ನ ಡೇಟಾ ತಾನೇ ಫಿಲ್ ಆಗ್ಬಿಡ್ತು. ಸೊ ಇದರಿಂದ ನೀವು ಮ್ಯಾನ್ಯುವಲಿ ಮಾಡೋ ಅಂಥ ಕಷ್ಟ ನಿಮಗೆ ತಪ್ತದೆ. ಸೊ ಹಾಗಾಗಿ ನೀವು ಎವ್ರಿ ಟೈಮ್ ಪೈವಟ್ ಟೇಬಲ್ನ ಕಾಪಿ ಪೇಸ್ಟ್ ಮಾಡಿ ಇನ್ನೊಂದು ಶೀಟ್ಗೆ ಹಾಕಿ ಅಲ್ಲಿ ಅದನ್ನು ಒಂದೊಂದೇ ಕಾಪಿ ಪೇಸ್ಟ್ ಮಾಡೋದ್ರ ಬದಲು ಇಲ್ಲಿ ಹೋಗ್ಬಿಟ್ಟು ನೀವು ರಿಪೀಟ್ ಆಲ್ ಐಟಮ್ ಲೇಬಲ್ಸ್ ಅಂತ ಕೊಟ್ಟರೆ ತಾನಾಗ್ತಾನೆ ಫಿಲ್ ಆಗಿಬಿಡುತ್ತೆ ಅದು ವಿವರ್ಸ್. ಸೊ ಇದು ಬಟ್ ಒಂದು ನೀವು ಎನ್ಶೂರ್ ಮಾಡಬೇಕು, ಪಕ್ಕದಲ್ಲೆಲ್ಲ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎರಡು ಆಪ್ಷನ್ಸ್ ಕಾಣಲ್ಲ. ಸೊ ನೀವು ಮಸ್ಟ್ ಆ್ಯಂಡ್ ಶುಡ್ ನೀವು ಇದ್ರ ಮೇಲೆ ಪೈವಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಬೇಕು, ಡಿಸೈನ್ಗೆ ಹೋಗಬೇಕು, ಅಲ್ಲೋಗ್ಬಿಟ್ಟು ರಿಪೀಟ್ ಲೇಔಟ್ಗೆ ಹೋಗಬೇಕು, ರಿಪೀಟ್ ಆಲ್ ಐಟಮ್ ಲೇಬಲ್ಸ್ ಅಂತ ಕೊಟ್ಟು ನೀವು ಅಲ್ಲಿ ಕೊಟ್ಟಾಗ ಅದು ಬರುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಹಾಗಾಗಿ ಇದರಿಂದ ನಿಮ್ಗೆ ಅನುಕೂಲ ಏನಾಗುತ್ತೆ ಅಂದರೆ ಪೈವಟ್ ಟೇಬಲ್ಲಿ ಲೇಬಲ್ ತಾನಾಗ್ತಾನೆ ಆ ಕಾಲಮ್ದು ಫಿಲ್ ಮಾಡ್ಕೊಳ್ಳೋ ಥರ ಮಾಡೋದಕ್ಕೆ ಯೂಸ್ ಆಗುತ್ತೆ. ಈ ಸ್ಯಾಂಪಲ್ ಶೀಟ್ ಸಹ ನಾನು ನಿಮಗೆ ಅದ್ರ ಜೊತೆ ಲಿಂಕ್ ಕೊಡ್ತೀನಿ. ಸೊ ವಿವರ್ಸ್, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಅಥವಾ ಸಲಹೆ ಸೂಚನೆಗಳಿದ್ರು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.